ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹಿಂದೆ ಹಾಕಿದ ಫ್ಯಾಮಿಲಿ ಟ್ರಿಪ್ ವ್ಲಾಗಿನ ಸೆಕೆಂಡ್ ಪಾರ್ಟನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಗೌಹಾಟಿಯಿಂದ ನಾವು ಅಸ್ಸಾಮಿನ ಕಾಜಿರಂಗ ಅನ್ನೋ ಜಾಗಕ್ಕೆ ಬಂದಿದ್ದೇವೆ. ಇಲ್ಲಿ ನಾವು ಹ್ಯಾಬಿಟೇಟ್ ರೈನೋ ಅನ್ನೋ ಒಂದು ರಿಸಾರ್ಟಲ್ಲಿ ಇವತ್ತು ಸ್ಟೇ ಮಾಡ್ತಾ ಇದ್ದೇವೆ. ಆ್ಯಕ್ಚುಲಿ ನಾವು ಬರ್ತಾ ಇದ್ದಾಗೆ ತುಂಬಾ ಕತ್ತಲಾಗಿತ್ತು, ಹಾಗಾಗಿ ನಾನು ಇದನ್ನು ಮಾರ್ನಿಂಗಲ್ಲಿ ಶೂಟ್ ಮಾಡ್ತಾ ಇದ್ದೇನೆ. ತುಂಬಾ ಚಳಿ ಇದೆ ಇಲ್ಲಿ. ಇನ್ನು ಈ ರಿಸಾರ್ಟ್ ಅಂತ ಹೇಳಿದರೆ ತುಂಬಾ ಚೆನ್ನಾಗಿದೆ. ಫುಡ್ ಕೂಡ ತುಂಬಾ ಒಳ್ಳೆಯದಿತ್ತು. ಬನ್ನಿ, ನಾನು ರಿಸಾರ್ಟನ್ನು ನಿಮಗೆ ಒಮ್ಮೆ ತೋರಿಸ್ತೇನೆ. ಇಲ್ಲಿ ಹೀಗೆ ಚಿಕ್ಕ ಚಿಕ್ಕ ಕಾಟೇಜಸ್ ಇವೆ. ಸೊ ನಾವಿಲ್ಲಿ 2 ಕಾಟೇಜ್ ಬುಕ್ ಮಾಡಿದ್ವಿ. ಇದು ಒಂದು ನಾವು ಸ್ಟೇ ಆಗಿರೋ ಕಾಟೇಜ್, ಇನ್ನೊಂದು ದೂರದಲ್ಲಿ ಕಾಣಿಸ್ತಾ ಇರೋ ಸಿಂಗಲ್ ಕಾಟೇಜ್ ಇದೆಯಲ್ಲ, ಅದನ್ನು ಕೂಡ ಬುಕ್ ಮಾಡಿದ್ವಿ. ಬನ್ನಿ, ಕಾಟೇಜ್ ಒಳಗೆ ಕೂಡ ಹೇಗಿದೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಆ್ಯಕ್ಚುಲಿ ನಾವು ಬರುವ ದಿವಸ ಕಾಟೇಜಸ್ ಕೆಲವೆಲ್ಲ ಖಾಲಿ ಇತ್ತು. ಅದರ ನೆಕ್ಸ್ಟ್ ಡೇಯಿಂದ ಇದೆಲ್ಲ ಫುಲ್ ಆಗ್ತಾ ಬಂತು. ಸೊ ಇದು ಹೊರಗಡೆಯಿಂದ ಈ ಥರ ಕಾಣಿಸ್ತಿದೆ. ಇಲ್ಲಿಂದ ನಿಮಗೆ ಟೀ ಎಸ್ಟೇಟ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ನಂತರ ಒಳಗಡೆ ಕೂಡ ನಾವೆಲ್ಲ ಬ್ಯಾಗೇಜ್ ಎಲ್ಲ ಇಟ್ಟಿದ್ದೇವೆ. ಸೊ ಈ ಥರ ಕಾಣಿಸ್ತದೆ. ಸೊ ಬೆಳಗ್ಗೆನೇ ಎಲ್ಲ ಬ್ರೇಕ್ಫಾಸ್ಟ್ ಮಾಡಿ ಒಂದು ಅರೌಂಡ್ 7 o'clock ಆಗುವಾಗ ನಾವು ನೋಡಿ ಜೀಪಲ್ಲಿ ಸಫಾರಿಗೆ ಹೊರಟಿದ್ದೇವೆ. ಇವ್ರ ಪ್ರಕಾರ ಒಂದು ಜೀಪಲ್ಲಿ 6 ಮೆಂಬರ್ಸನ್ನು ಕೂತ್ಕೊಳಿಸ್ತಾರೆ. ಬಟ್ ನಾವು 7 ಜನ ಇದ್ದ ಕಾರಣ ನಮಗೆ 2 ಜೀಪನ್ನು ಆಪ್ಟ್ ಮಾಡಬೇಕಾಯಿತು. ಹಾಗೆ ನಾವು ಒಂದರಲ್ಲಿ 4 ಹಾಗೂ ಒಂದರಲ್ಲಿ 3 ಜನ ಆಗಿ ಡಿವೈಡ್ ಆಗಿ ಇವಾಗ ಸಫಾರಿಗೆ ಹೊರಟಿದ್ದೇವೆ. ಸೊ ಫಸ್ಟ್ ಟೈಮ್ ಈ ಥರ ಓಪನ್ ಜೀಪಲ್ಲಿ ನಾವು ಜಂಗಲ್ ಸಫಾರಿ ಮಾಡ್ತಾ ಇರೋದು. ನಾವೆಲ್ಲರೂ ಎಕ್ಸೈಟ್ಮೆಂಟಲ್ಲಿದ್ದೇವೆ. ಸೊ ಹೇಗಾಗ್ತದೆ ಅಂತ ಹೇಳಿ ಬನ್ನಿ ನೋಡೋಣ. ಇಲ್ಲಿ ಚಳಿ ಇರೋದ್ರಿಂದ ನಾವೆಲ್ಲ ನೋಡಿ ಜಾಕೆಟ್ ಎಲ್ಲ ಹಾಕಿ ಫುಲ್ ಪ್ರಿಪೇರ್ ಆಗಿ ಇವಾಗ ಜಂಗಲ್ ಸಫಾರಿಗೆ ಹೊರಟಿದ್ದೇವೆ. ಇನ್ನು ಈ ನ್ಯಾಷನಲ್ ಪಾರ್ಕ್ ಇದೆಯಲ್ಲ, ನಾವು ಸ್ಟೇ ಆಗಿದ್ದಲ್ಲಿಂದ ಒಂದು 15 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ಒಂದು ಅರೌಂಡ್ 10 ಮಿನಿಟ್ಸಲ್ಲಿ ನಾವೀಗ ಅಲ್ಲಿಗೆ ರೀಚ್ ಆಗ್ತೇವೆ. ಇನ್ನು ನಮ್ಮ ಜೊತೆ ಈ ಡ್ರೈವಿಂಗಿಗೆ ಬರ್ತಾ ಇದ್ದಾರಲ್ಲ, ಇವರೇ ನಮಗೆ ಗೈಡ್ ಆಗಿದ್ದಾರೆ. ಈ ನ್ಯಾಷನಲ್ ಪಾರ್ಕ್ 1 ಹಾರ್ನ್ ರೈನೋಸಾರಸ್ಗೆ ತುಂಬಾ ಫೇಮಸ್. ಹಾಗೆ ಜಗತ್ತಿನಾದ್ಯಂತ 3ರಲ್ಲಿ 2 ಭಾಗದಷ್ಟು ರೈನೋಸಾರಸ್ ಇಲ್ಲೇ ಸಿಗ್ತವೆ ಅಂತ ಹೇಳ್ತಾರೆ. ಇನ್ನು ರೈನೋಸಾರಸ್ ಅಲ್ಲದೆ ಇದು ಹುಲಿಗಳಿಗೆ ಕೂಡ ತುಂಬಾ ಫೇಮಸ್. ಇದಲ್ಲದೆ ತುಂಬ ವೆರೈಟಿಯ ಜಿಂಕೆ ಹಾಗೂ ಪಕ್ಷಿಗಳು, ಕರಡಿ, ಆನೆ, ಕಾಡುಕೋಣ ಇವೆಲ್ಲ ಕೂಡ ಈ ಒಂದು ಪಾರ್ಕಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತವೆ. ಹಾಗೆ ನಾವೆಲ್ಲರೂ ರೈಡನ್ನು ಎಂಜಾಯ್ ಮಾಡ್ತಾ ಇದ್ದೇವೆ. ಎಷ್ಟು ಚಳಿ ಇದೆ ಅಂತ ಹೇಳಿ ನಮ್ಮ ನೋಡಿ ನಿಮಗೆ ಗೊತ್ತಾಗಿರ್ಬೋದು. ಇನ್ನು ಅಸ್ಸಾಂ ಅಂತಂದರೆ ಟೀ ಅಂತೂ ಅಲ್ಲಿನ ಸ್ಪೆಷಾಲಿಟಿ. ನಾವು ಸಹ ರಿಸಾರ್ಟಿಂದ ಹೊರಗೆ ಹೋಗ್ತಾ ಇದ್ದ ಹಾಗೆ ಇಲ್ಲಿ ನೋಡಿ ಫುಲ್ ಟೀ ಎಸ್ಟೇಟನ್ನು ನೋಡ್ಬೋದು. ಅಡ್ಡ ರಸ್ತೆಯಿಂದ ನಾವೀಗ ಮೇನ್ ರೋಡ್ ತಲುಪ್ತಾ ಇದ್ದೇವೆ. ಆ್ಯಕ್ಚುಲಿ ನೈಟಲ್ಲಿ ಏನಾಯ್ತು ಅಂತ ಹೇಳಿದರೆ, ನಾವು ಬರುವಾಗ ನಮಗೆ ರೋಡ್ ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಸೊ ನಾವು ರೈಟ್ ತೊಗೊಳ್ಬೇಕಿತ್ತು, ಬಟ್ ನಮಗೆ ಕನ್ಫ್ಯೂಸ್ ಆಗಿಬಿಟ್ಟು ಸ್ವಲ್ಪ ಮುಂದೆ ಹೋದ್ವಿ. ಮತ್ತೆ ರಿಟರ್ನ್ ಬಂದು ನಾವು ನಮ್ಮ ಡೆಸ್ಟಿನೇಷನ್ ಸೇರಿದ್ವಿ. ಈ ಜೀಪ್ ರೈಡ್ ಅಂತೂ ತುಂಬ ಮಜವಾಗಿದೆ. ಸೊ 7 o'clock ಆಗ್ತಾ ಇದ್ದ ಹಾಗೆ ಬಿಸಿಲು ಕೂಡ ಇದೆ. ಒಂದು 8 ಗಂಟೆ 9 ಗಂಟೆ ಆಗುವ ಥರ ಬಿಸಿಲಿದೆ. ಆದರೆ ಅದರ ಜೊತೆಗೆ ಚಳಿ ಕೂಡ ಹಾಗೇ ಇದೆ. ಇಲ್ಲಿ ಬೆಳಿಗ್ಗೆ ಆಗೋದು ಕೂಡ ಕತ್ಲೆ ಆಗೋದು ಕೂಡ ತುಂಬಾ ಬೇಗ. ಹಾಗಾಗಿ ನಮಗೆ ಸ್ವಲ್ಪ ಟೈಮ್ ಕನ್ಫ್ಯೂಷನ್ ಆಗ್ತಾ ಇತ್ತು. ಆಲ್ಮೋಸ್ಟ್ ನಾವೀಗ ನ್ಯಾಷನಲ್ ಪಾರ್ಕ್ ಹತ್ರ ರೀಚ್ ಆಗ್ತಾ ಇದ್ದೇವೆ. ಒಂದು ಸಣ್ಣ ಹಳ್ಳಿಯ ಒಳಗಿಂದಾಗಿ ನಾವೀಗ ಹೋಗ್ತಾ ಇದ್ದೇವೆ. ಸೊ ನಾವೊಂದು ಯಾವುದೇ ಒಂದು ಕಡೆಗೆ ಟ್ರಿಪ್ ಹೋಗೋದಂತ ಹೇಳಿದ್ರೆ ಒಂದು ಮಜಾ ಬೇರೆ ಇರ್ತದೆ. ನಮ್ಮ ಪ್ರತಿದಿನದ ಒಂದು ಜಂಜಾಟ ಇರೋದಲ್ಲ, ಅದನ್ನೆಲ್ಲ ನಾವು ಸೈಡಿಗೆ ಇಟ್ಬಿಟ್ಟು ಸ್ವಲ್ಪ ಖುಷಿಯಾಗಿ ನಾವು ಲೈಫನ್ನು ಎಂಜಾಯ್ ಮಾಡ್ಬೋದು. ಹಾಗೆ ಇನ್ನೊಂದು ಪ್ರದೇಶಕ್ಕೆ ಹೋಗ್ಬಿಟ್ಟು ನೀವು ಅಲ್ಲಿನ ಜನರಿರ್ಬೋದು, ಆ ಊರಿರ್ಬೋದು, ಅದನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಕೂಡ ನಿಮಗೊಂದು ಅಪರ್ಚುನಿಟಿ ಸಿಗ್ತದೆ. ಟ್ರಾವೆಲ್ ಮಾಡೋದಂತ ಹೇಳಿದರೆ ನನಗೂ ನನ್ನ ಹಸ್ಬೆಂಡ್ ಇಬ್ಬರಿಗೂ ತುಂಬಾ ಇಷ್ಟ. ಆದರೆ ಕಾರಣಾಂತರಗಳಿಂದ ನಾವು ಆವಾಗವಾಗ ಟ್ರಿಪ್ಪನ್ನು ಆರ್ಗನೈಸ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಆದರೆ ಇವಾಗ ನಾವು ಒಂದು ವರ್ಷದಲ್ಲಿ ಅಟ್ಲೀಸ್ಟ್ ಕಮ್ಮಿ ಅಂತ ಹೇಳಿದ್ರು ಒಂದು ಪ್ರವಾಸ ಆದರೂ ಹೋಗಲೇಬೇಕು ಅಂಥೇಳಿ ಡಿಸೈಡ್ ಮಾಡಿದ್ದೇವೆ. ಸೊ ಆಲ್ಮೋಸ್ಟ್ ನಾವೀಗ ನೋಡಿ ಮಾತಾಡ್ತಾ ಇವಾಗ ನಮ್ಮ ಡೆಸ್ಟಿನೇಷನ್ ಕಡೆ ಬಂದಿದ್ದೇವೆ. ಇಲ್ಲಿ ತುಂಬಾ ನಾಯಿ ಮರಿಗಳೆಲ್ಲ ಇದ್ದವು. ನನಗೆ ನೋಡಿ ತುಂಬ ಖುಷಿ ಆಯಿತು. ಅದು ನಮ್ಮ ಹಿಂದೆ ಮುಂದೆ ಎಲ್ಲ ಓಡಾಡ್ತಾ ಇದ್ವು. ಇಲ್ಲಿ ನೋಡಿ ಎಷ್ಟೊಂದು ನಾಯಿ ಮರಿಗಳಿವೆ. ಆ ನಾಯಿ ಕೂಡ ತುಂಬಾ ಫ್ರೆಂಡ್ಲಿ ಆಗಿತ್ತು. ಈವನ್ ನಮ್ಮ ರಿಸಾರ್ಟಲ್ಲಿ ಕೂಡ ಕೆಲವೊಂದು ನಾಯಿಗಳಿದ್ದೆವು, ಅವುಗಳು ಕೂಡ ತುಂಬಾ ಫ್ರೆಂಡ್ಲಿ ಆಗಿದ್ದೆವು. ಸೊ ಒಳಗೆ ಹೋಗೋ ಮುಂಚೆ ಒಂದು 5-10 ನಿಮಿಷ ವೆಯ್ಟಿಂಗ್ ಇತ್ತು. ಸೊ ಒಳಗೆ ಹೋಗಿಬಿಟ್ಟು ಕಾಡು ಪ್ರಾಣಿ ನೋಡೋ ಮುಂಚೆ ನಾವಿಲ್ಲಿ ಸಾಕು ಪ್ರಾಣಿಯನ್ನು ನೋಡ್ತಾ ಇದ್ದೇವೆ. ಈ ಸಣ್ಣ ಸಣ್ಣ ಕ್ಯೂಟ್ ಮರಿಗಳ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಟೈಮ್ ಹೋದದೇ ಗೊತ್ತಾಗಲಿಲ್ಲ. ಹಾಗೆ ನಾವೀಗ ಹೊರಡ್ತಾ ಇದ್ದೀವಿ ಈ ಪಾರ್ಕ್ ಒಳಗೆ. ಸೊ ಈ ನ್ಯಾಷನಲ್ ಪಾರ್ಕಿನ ಒಳಗೆ ಹೋಗುವಾಗ ಇದು ನೋಡಿ ಎಂಟ್ರಿ ವೇಯಲ್ಲಿ ಹೇಗಿದೆ ಅಂತ. ಕೆಲವೊಂದು ಕಾಡು ಪ್ರಾಣಿಗಳ ಈ ಸ್ಟ್ಯಾಚ್ಯೂವನ್ನು ಮಾಡಿ ಇಲ್ಲಿ ಇಟ್ಟಿದ್ದಾರೆ. ಹಾಗೆ ನಾವೀಗ ಈ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಒಳಗೆ ಹೋಗ್ತಾ ಇದ್ದೇವೆ. ಸೊ ಹಲವೊಂದು ಪ್ರಾಣಿಗಳನ್ನು ತೋರಿಸ್ಲಿಕ್ಕೋಸ್ಕರ ಇವರು ತುಂಬಾ ನಿಧಾನವಾಗಿ ಗಾಡಿಯನ್ನು ಓಡಿಸ್ತಾರೆ.
ಹಾಗೆ ಇಲ್ಲೊಂದು ಬ್ರಿಡ್ಜ್ ಇದೆ, ಅದನ್ನು ಇವಾಗ ನಾವು ಕ್ರಾಸ್ ಮಾಡಿ ನಾವು ಪಾರ್ಕ್ ಕಡೆಗೆ ಹೋಗ್ತಾ ಇದ್ದೇವೆ. ಸೊ ಪಾರ್ಕ್ ಒಳಗೆ ಹೋಗ್ತಾ ಇದ್ದಾಗೆ ಒಂದು ಸಣ್ಣ ಘಟನೆ ಆಯಿತು. ಏನಂತ ಹೇಳಿ ಮುಂದೆ ಹೇಳ್ತೇನೆ ನೋಡಿ. ಇನ್ನು ಇಲ್ಲಿನ ಗಾರ್ಡ್ಸ್ ಎಲ್ಲ ಇದ್ದಾರಲ್ಲ, ಅವರ ಮನೆ ಎಲ್ಲ ಇದ್ರ ಒಳಗನೆ ಬರ್ತದೆ. ಸೊ ಇದು ಒಂದು ಮನೆಯನ್ನು ನೀವು ಎಂಟ್ರೆನ್ಸಲ್ಲಿ ನೋಡ್ಬೋದು. ಹಾಗೆ ಕಾಡು ಒಳಗೆ ಕೂಡ 2-3 ಮನೆಗಳಿವೆ ದೂರ ದೂರದಲ್ಲಿ, ಅದು ಕೂಡ. ಸೊ ಅದಂತ ಹೇಳಿದರೆ ಅವರಿಗೆ ಏರಿಯಾ ವೈಸ್ ಡಿವೈಡ್ ಮಾಡಿಕೊಟ್ಟಿರ್ತಾರೆ. ಸೊ ಅದನ್ನು ಅವರು ನೋಡ್ಕೊಳ್ತಾ ಇರ್ತಾರೆ. ಸೊ ನೀವು ಇಲ್ಲಿ ನನ್ನ ರೈಟ್ ಸೈಡಲ್ಲಿ ಕೂಡ ಒಂದು ಮನೆಯನ್ನು ನೋಡ್ಬೋದು. ಆ್ಯಕ್ಚುಲಿ ಇವರು ಮನೆಯನ್ನು ಹೈಟಲ್ಲಿ ಕಟ್ಟಿದ್ದಾರೆ. ಯಾಕಂತ ಹೇಳಿದರೆ ಮಳೆಗಾಲದಲ್ಲಿ ನೀರು ಬರೋ ಚಾನ್ಸಸ್ ತುಂಬ ಇರ್ತದೆ, ಯಾಕಂದರೆ ಇಲ್ಲಿ ನೆರೆ ಬರ್ತದೆ. ಹಾಗಾಗಿ ಇವರು ಮನೆಯನ್ನು ಮೇಲೆ ಕಟ್ಟಿರ್ತಾರೆ. ಸೊ ಕಾಡಿಗೆ ಫಸ್ಟ್ ಎಂಟ್ರಿ ಆಗ್ತಾ ಇದ್ದಾಗೆ ನಮಗೆ ಫಸ್ಟ್ ಒಂದು ಪ್ರಾಣಿ ನೋಡ್ಲಿಕ್ಕೆ ಸಿಕ್ತು. ಸೊ ಇವರು ಜೀಪನ್ನು ನಿಧಾನಾಗಿ ತಗೊಂಡು ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ಒಂದು ಸಾರಂಗ ಇತ್ತು, ನೋಡಲಿಕ್ಕೆ ಸಿಕ್ತು. ಹಾಗೆ ಅದನ್ನು ನೋಡಿಬಿಟ್ಟು ನಾವು ಮುಂದೆ ಹೋಗ್ತಾ ಇದ್ದಾಗೆ ಸಡನ್ ಆಗಿ ಜೀಪನ್ನು ಸ್ಲೋ ಮಾಡಿದ್ರು ಜೀಪ್ ಡ್ರೈವರ್. ಈ ಸಾರಂಗವನ್ನು ನೋಡಿ ಮುಂದೆ ಹೋಗ್ತಾ ಇದ್ದಾಗೆ ಜೀಪನ್ನು ಸ್ಲೋ ಮಾಡಿದ್ರು. ನಾವಂತೂ ಏನು ನೋಟಿಸ್ ಮಾಡಿರಲಿಲ್ಲ, ಬಟ್ ಅವ್ರು ಹೇಳಿದ್ರು ಒಂದು ಗೆಂಡಮೃಗ ಅದ ಮರಿ ಜೊತೆ ಇದೆ ಅಂತ ಹೇಳಿದ್ರು. ಎಲ್ಲಾದರೂ ನಾವು ಮುಂದೆ ಹೋದರೆ ಅದು ನಮ್ಮ ಗಾಡಿಯನ್ನು ಚೇಸ್ ಮಾಡ್ಕೊಂಡು ಬರ್ತದೆ ಅಂತ ಹೇಳಿದರು. ಹಾಗೆ ನಾವು ವೆಯ್ಟ್ ಮಾಡ್ತಾ ಇದ್ದಾಗೆ ನನ್ನ ಅತ್ತೆ ಹಾಗೂ ನಾದಿನಿಯವರಿದ್ದ ಗಾಡಿ ಡ್ರೈವರ್ ಮುಂದೆ ಗಾಡಿಯನ್ನು ತಗೊಂಡೋದ್ರು. ಗಾಡಿ ಮೂವ್ ಆದದ್ದು ನೋಡಿಬಿಟ್ಟು ಈ ಗೆಂಡಮೃಗ ಅದನ್ನು ಚೇಸ್ ಮಾಡ್ಲಿಕ್ಕೆ ಹೊರಟಿತ್ತು. ಸಡನ್ನಾಗಿ ಅವರು ಗಾಡಿ ನಿಲ್ಲಿಸಿದ್ರು. ನೋಡಿ ಗೆಂಡಮೃಗ ಎಷ್ಟು ದೊಡ್ಡದಿದೆ ಅಂತೇಳಿ. ಆ ಡ್ರೈವರ್ ಹೇಳಿದ್ರು ಆ್ಯಕ್ಚುಲಿ ಇನ್ ಕೇಸ್ ನಾವು ಅದನ್ನು ಫಾಸ್ಟಾಗಿ ಮೂವ್ ಮಾಡಿದ್ರೆ ಅದು ಚೇಸ್ ಮಾಡ್ಕೊಂಡ್ಬಂದು ಗಾಡಿಯನ್ನು ಉಲ್ಟಾ ಮಾಡಿಬಿಡ್ತದಂತೆ. ಸೊ ಇದೇ ದಾರಿಯಲ್ಲಿ ಗೆಂಡಮೃಗ ಮತ್ತು ಅದರ ಮರಿ ಒಳಗೆ ಹೋಗ್ಬಿಟ್ಟಿತ್ತು. ನಮಗೆ ಸರಿಯಾಗಿ ನೋಡ್ಲಿಕ್ಕೆ ಆಗಲಿಲ್ಲ, ಆದರೂ ಸ್ವಲ್ಪ ಭಯ ಆಯಿತು. ಯಾಕಂತ ಹೇಳಿದ್ರೆ ಅಷ್ಟು ದೊಡ್ಡ ಗೆಂಡಮೃಗ ಎಲ್ಲರೂ ನಮ್ಮ ಜೀಪನ್ನು ಉಲ್ಟಾ ಮಾಡಿ ಹಾಕಿಬಿಟ್ರೆ ನಾವೆಲ್ಲರೂ ಬಿದ್ದೇ ಹೋಗ್ತಿದ್ವಿ. ಹಾಗೆ ಮುಂದೆ ಬರ್ತಾ ನೋಡಿ ಇದೊಂದು ನದಿ ಇದೆ. ಇಲ್ಲಿ ಎಲ್ಲ ಪ್ರಾಣಿಗಳು ನೀರು ಕುಡಿಲಿಕ್ಕೆ ಬರ್ತವೆ. ಸೊ ಹಲವಾರು ಪಕ್ಷಿಗಳು ಕೂಡ ಇಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. ಇನ್ನು ಮರದಲ್ಲಿ ಕೂಡ ಯಾವುದೋ ಒಂದು ವೆರೈಟಿ ಪಕ್ಷಿ ಇದೆ ಅಂತ ಹೇಳಿ ನಮಗೆ ತೋರಿಸ್ತಾ ಇದ್ದಾರೆ. ಸೊ ಇವರು ಗೈಡಿಗೆ ಪ್ರತಿಯೊಂದು ಪಕ್ಷಿಯ ಈ ಹೆಸರು ಎಲ್ಲ ಎಷ್ಟು ಚೆನ್ನಾಗಿ ನೆನಪಿದೆ, ಹಾಗೂ ಅವ್ರು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಗೊತ್ತಾ. ಸೊ ಪ್ರತಿ ಪಕ್ಷಿಗಳದ್ದು ಒಂದೊಂದು ಹೆಸರು ನಮಗಂತೂ ಅರ್ಥನೇ ಆಗಲಿಲ್ಲ. ಆದರೆ ಪಕ್ಷಿಗಳನ್ನೆಲ್ಲ ನೋಡಿಬಿಟ್ಟು ನಾವು ಮಾತ್ರ ಎಂಜಾಯ್ ಮಾಡಿದ್ವಿ. ಸೊ ದೂರದಲ್ಲಿ ನಮಗೊಂದು ಕಾಡು ಕೊಂಡ ನೋಡ್ಲಿಕ್ಕೆ ಸಿಕ್ತು. ಹತ್ರದಲ್ಲಿ ಇದ್ದಿದ್ರೆ ಇದು ಕೂಡ ಓಡಿಸ್ಕೊಂಡು ಬರ್ತಿತ್ತು. ಬಟ್ ಅದು ನೋಡ್ತಾ ಇದೆ ನೋಡಿ, ಜೀಪ್ಗಳು ಬರೋದು ಅಂತ ಹೇಳಿದರೆ ಅವುಗಳಿಗೆ ಸರ್ವೇ ಸಾಮಾನ್ಯ. ಆದರೂ ಅವುಗಳ ರಕ್ಷಣೆಗೆ ಅವುಗಳು ಯಾವತ್ತೂ ರೆಡಿ ಇರ್ತಾವಲ್ವಾ. ಇನ್ನು ದೂರದಲ್ಲಿ ನಮಗೊಂದು ಜಿಂಕೆ ನೋಡ್ಲಿಕ್ಕೆ ಸಿಕ್ತು. ಇನ್ನು ಇಲ್ಲಿ ನೋಡಿ ದೂರದಲ್ಲಿ ಈ ನೀರು ಕುಡಿಯೋಕ್ಕೆ ಬಂದಿರುವಂಥ ಪ್ರಾಣಿಗಳಿವೆಯಲ್ಲ, ಅವುಗಳ ಒಂದು ಗ್ರೂಪ್ಗಳು ನಿಮಗೆ ನೋಡ್ಲಿಕ್ಕೆ ಸಿಗ್ಬೋದು. ಇವಾಗ ಇದು ಒಂಥರ ಜೌಗು ಪ್ರದೇಶದಾಗೆ ಇದೆ. ಯಾಕಂತ ಹೇಳಿದ್ರೆ ನೀರು ಕೂಡ ಇದೆ, ಅದರ ಜೊತೆ ಕೆಸರು ಕೂಡ ಇದೆ. ಹಲವೊಂದು ಪ್ರಾಣಿಗಳು ಇದರ ಆಸುಪಾಸಲ್ಲೇ ಇರ್ತವೆ. ಯಾಕಂತ ಹೇಳಿದ್ರೆ ನೀರು ಕುಡಿಲಿಕ್ಕೆ ಪ್ರತಿ ಸಲ ಅವುಗಳಿಗೆ ಬರಬೇಕಾಗತ್ತಲ್ಲ ದೂರದಿಂದ. ಹಾಗಾಗಿ ಇದೇ ಏರಿಯಾದಲ್ಲಿ ಹೆಚ್ಚಾಗಿ ಈ ಪ್ರಾಣಿಗಳು ಸಿಗ್ತವೆ ಅಂತ ಹೇಳಿದರು. ಇಲ್ಲಿ ಸಹ ನೋಡಿ ಒಂದು ಯೆಲ್ಲೋ ಕಲರ್ ಬರ್ಡನ್ನು ಅವರು ಐಡೆಂಟಿಫೈ ಮಾಡಿದರು. ಏನೋ ಹೆಸರು ಹೇಳಿದರು, ನನಗಂತೂ ನೆನಪಾಗಿಲ್ಲ, ಸಾರಿ. ಹಾಗೆ ಇನ್ನೂ ಕಾಡೊಳಗೆ ನಾವೀಗ ಒಳಗೆ ಹೋಗ್ತಾ ಇದ್ದೇವೆ. ತುಂಬ ಖುಷಿ ಆಗ್ತದೆ ಈ ಕಾಡೊಳಗೆ ಹೋಗಲಿಕ್ಕೆ. ಅಂತ ಹೇಳಿದ್ರೆ ಈ ಪಕ್ಷಿಗಳ ಚಿಲಿಪಿಲಿ ಇರ್ಬೋದು, ಎಲ್ಲವನ್ನು ನೀವು ಎಂಜಾಯ್ ಮಾಡ್ತಾ ಈ ಒಂದು ರೈಡಿಗೆ ಮಾಡೋದಿದೆಯಲ್ಲ, ತುಂಬಾ ವರ್ತ್ ಇಟ್ ಅಂತ ಹೇಳ್ಬೋದು. ಲೈಫಲ್ಲಿ ಒಂದ್ಸಲ ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಹಾಗೆ ಮುಂದೆ ಬರ್ತಾ ನೋಡಿ ಇಲ್ಲಿ ನಮಗೆ ಗೆಂಡಮೃಗ ನೋಡ್ಲಿಕ್ಕೆ ಸಿಕ್ತು. ಇದು ಗ್ರೂಪಲ್ಲಿ ಇಲ್ಲ, ಒಂಟಿಯಾಗೇ ಇದೆ. ಅದ್ರ ಜೊತೆಗೆ ಹಲವಾರು ಪಕ್ಷಿಗಳು ಕೂಡ ತಿರುಗಾಡ್ತಾ ಇರ್ತವೆ. ಸೊ ರೈನೋವನ್ನು ಸ್ವಲ್ಪ ಝೂಮ್ ಮಾಡಿ ಹತ್ರದಲ್ಲಿ ತೋರಿಸ್ತೇನೆ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ. ಈ ಒಂದು ಕೊಂಬಿನ ಈ ಗೆಂಡಮೃಗ ತುಂಬ ಸಂಖ್ಯೆಯಲ್ಲಿ ಈ ಒಂದು ಪಾರ್ಕಲ್ಲಿ ಇದೆ ಅಂತ ಹೇಳ್ತಾರೆ. ಸೊ ಅದರ ಪಾಡಿಗೆ ಅದು ಹುಲ್ಲು ಎಲ್ಲ ತಿಂದ್ಬಿಟ್ಟು ಆರಾಮಾಗಿದೆ. ಸೊ ಅದನ್ನು ನೋಡಿಕೊಂಡು ನಾವು ಸಹ ಸ್ವಲ್ಪ ಹೊತ್ತು ಅಲ್ಲೇ ಕೂತೆವು. ಇನ್ನು ಪ್ರಾಣಿಗಳು ಹತ್ತಿರದಲ್ಲಿ ಸಿಗೋದು ತುಂಬಾ ಕಡಿಮೆ. ಹಾಗಾಗಿ ಸ್ವಲ್ಪ ಹೊತ್ತು ನಾವಿಲ್ಲಿ ಸ್ಪೆಂಡ್ ಮಾಡಿದ್ವಿ. ಸೊ ತುಂಬ ಏನು ಹೆದರ್ಕೊಳ್ಳಲ್ಲ, ಯಾಕಂತ ಹೇಳಿದರೆ ಪ್ರತಿ ದಿವಸ ಈ ಜೀಪ್ ಸವಾರಿ ಇರ್ತದಲ್ಲ, ಹಾಗಾಗಿ ಅವುಗಳು ಅಡ್ಜಸ್ಟ್ ಆಗಿ ಹೋಗಿದ್ದಾವೆ. ದೂರದಲ್ಲಿ ನಮಗೆ ಇನ್ನೊಂದು ಪಕ್ಷಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಹಾಗೆ ಈ ಪ್ರಾಣಿಗಳಿಗೆ ಕೂಡ ಯಾರು ಅವರಿಗೆ ಹಾರ್ಮ್ ಮಾಡ್ಲಿಕ್ಕೆ ಬರುವುದಿಲ್ಲ ಅಂತ ಹೇಳೋದಂತೂ ಗ್ಯಾರಂಟಿ. ಯಾಕಂತ ಹೇಳಿದ್ರೆ ಅವು ಸ್ವಚ್ಛಂದವಾಗಿ ಓಡ್ತಾ ಇರ್ತವೆ. ಜನರು ಕೂಡ ಬಂದರೆ ಕೂಡ ಅವರ ಉಪದ್ರಕ್ಕೇನು ಹೋಗೋದಿಲ್ಲ. ಹಾಗಾಗಿ ಅವುಗಳಿಗೆ ಸ್ವಲ್ಪ ಈ ಎನ್ವೈರ್ಮೆಂಟಲ್ಲಿ ಅಡ್ಜಸ್ಟ್ ಆಗಿ ಹೋಗಿದೆ.
ಮುಂದೆ ಹೋಗ್ತಾ ದೂರದಲ್ಲಿ ಒಂದು ಕಾಡಂದಿ ಏನೋ ನೆಲವನ್ನು ಬಗೀತಾ ಇತ್ತು. ಅದ್ರ ಜೊತೆಗೆ ಒಂದು ಕಾಡು ಕೋಳಿ ಕೂಡ ಇದೆ ನೋಡಿ. ಇನ್ನು ಗಿಡುಗ ನೋಡದವ್ರು ಕೂಡ ಇಲ್ಲಿ ಗಿಡುಗವನ್ನು ನೋಡ್ಬೋದು. ಆದರೆ ನಾವಂತೂ ನಮ್ಮೂರಲ್ಲಿ ತುಂಬಾ ಗಿಡುಗ ನೋಡಿದ್ದೇವೆ. ಇನ್ನು ಇಲ್ಲೊಂದು ನೋಡಿ, ನ್ಯಾಚುರಲಿ ಈ ಮರ ಒಂದು ಬೆಂಡ್ ಆಗಿಬಿಟ್ಟು ಒಂದು ಕಮಾನ್ ಥರ ಮಾಡ್ಕೊಂಡಿದೆ. ತುಂಬ ಚೆನ್ನಾಗಿದೆ, ನ್ಯಾಚುರಲಿ ಆಗಿರುವಂಥ ಒಂದು ಕಮಾನ್. ಇಲ್ಲಿಂದ ಮುಂದೆ ಹೋಗ್ತಾ ಇದ್ದಾಗೆ ನಮಗೆ ನೋಡಿ ಇಲ್ಲಿ ಬ್ರಹ್ಮಪುತ್ರ ನದಿ ನೋಡ್ಲಿಕ್ಕೆ ಸಿಗ್ತದೆ. ಇಲ್ಲಿ ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಮುಂದಿನ ಪುನಃ ಸವಾರಿಗೆ ಹೊರಡ್ತಾ ಇದ್ದೇವೆ. ಎಲ್ಲರೂ ಇಲ್ಲಿ ಫೋಟೋ ಕ್ಲಿಕ್ ಮಾಡಲಿಕ್ಕೆ ಹಾಗೂ ಸ್ವಲ್ಪ ರಿಲ್ಯಾಕ್ಸ್ ಆಗಲಿಕ್ಕೆ ಒಂದು ಬ್ರೇಕ್ ತಗೊಳ್ತಾ ಇದ್ದಾರೆ. ಇನ್ನು ನೀವು ಕಾಡೊಳಗೆ ಯಾವುದೇ ಕಸ ಆಗಲಿ ಅಥವಾ ನೀರಿನ ಖಾಲಿ ಬಾಟಲ್ಗಳಾಗಲಿ ಬಿಸಾಡೋ ಹಾಗೆ ಇಲ್ಲ. ಸೊ ಗೈಡ್ ಹೇಳೋ ಪ್ರಕಾರ ಈ ಮಳೆಗಾಲದಲ್ಲಿ ಇದೆಯಲ್ಲ, ಈ ನೀರು ಎಷ್ಟು ಉಕ್ತದಂತ ಹೇಳಿದರೆ, ಎಷ್ಟು ಮೇಲೆ ಬರ್ತದಂತ ಹೇಳಿದರೆ, ಇದು ಫುಲ್ ನಾವೀಗ ಇರುವ ಜಾಗ ಇದೆಯಲ್ಲ ಅದು ಕೂಡ ಕವರ್ ಆಗತ್ತಂತೆ. ಹಾಗೆ ನಾವು ಮುಂದೆ ಸಫಾರಿ ಮಾಡ್ತಾ ನೋಡಿ ಇಲ್ಲಿ ನಮಗೆ ಹುಲಿಗಳ ಕಾಲ್ನ ಅಚ್ಚನ ನೋಡ್ಲಿಕ್ಕೆ ಸಿಗ್ತಾ ಇದೆ. ಹಾಗೆ ಗೈಡ್ ಹೇಳಿದ್ರು ನಿಮ್ಮ ಚಾನ್ಸ್ ಇದ್ರೆ ಮಾತ್ರ ಹುಲಿ ನೋಡ್ಲಿಕ್ಕೆ ಸಿಗತ್ತೆ, ಇಲ್ಲ ಅಂತ ಹೇಳಿದ್ರೆ ತುಂಬಾನೇ ಕಷ್ಟ. ಅದಲ್ಲದೆ ಇದು ಫ್ರೆಶ್ ಫುಟ್ ಪ್ರಿಂಟ್ ಅಂತ ಹೇಳಿದ್ರು. ಫುಟ್ ಪ್ರಿಂಟ್ ಅನ್ನ ನಾವು ಟ್ರೇಸ್ ಮಾಡ್ಕೊಂಡು ಸ್ವಲ್ಪ ನಿಧಾನಕ್ಕೆ ಮುಂದೆ ಹೋದ್ವಿ ಅಂತ ಹೇಳಿದ್ರೆ ಎಲ್ಲಾದ್ರೂ ಅದು ನೋಡ್ಲಿಕ್ಕೆ ಸಿಗ್ತದ ಅಂತ ಹೇಳಿ, ಯಾಕಂದ್ರೆ ಕನ್ಫರ್ಮ್ ಇಲ್ಲ ನಮ್ಗೆ ಹುಲಿ ನೋಡ್ಲಿಕ್ಕೆ ಸಿಗತ್ತೆ ಅಂತ ಹೇಳಿ. ಹಾಗೆ ಅವರೊಂದು 4 ದಿವಸದ ಮುಂಚೆ ತೆಗೆದಿರೋ ಹುಲಿಯ ಪಿಕ್ ಅನ್ನ ಕೂಡ ನಮ್ಗೆ ತೋರಿಸಿದ್ರು. ಈ ಮರಳಿನ ಮೇಲೆ ಫುಲ್ ಈ ಹುಲಿಯ ಫುಟ್ ಪ್ರಿಂಟ್ ಅನ್ನ ನೋಡಬಹುದು. ಫುಟ್ ಪ್ರಿಂಟ್ ನ ಸೈಜ್ ಅನ್ನು ನೋಡಿಯೇ ಸಾಧಾರಣ ಎಷ್ಟು ದೊಡ್ಡ ಹುಲಿ ಇರಬಹುದು ಅಂತ ಹೇಳಿ ಇವರು ಅಂದಾಜ್ ಮಾಡ್ತಾರೆ. ನಮ್ಗೆ ಫಸ್ಟ್ ನೋಡ್ಲಿಕ್ಕೆ ಸಿಕ್ಕ ಫುಟ್ ಪ್ರಿಂಟ್ ತುಂಬಾನೇ ದೊಡ್ಡದಿತ್ತು, ಇದು ಸ್ವಲ್ಪ ಸಣ್ಣದಿದೆ. ಹಾಗೆ ಮುಂದೆ ಹೋಗ್ತಾ ನೋಡಿ ದೂರದಲ್ಲಿ ಒಂದು ಒಂಟಿ ಸಲಗ ನಮ್ಗೆ ನೋಡ್ಲಿಕ್ಕೆ ಸಿಕ್ತು, ತುಂಬಾನೇ ದೂರದಲ್ಲಿ ಇತ್ತು. ಇದು ಕೂಡ ಹಾಗೆ ಏನಾದ್ರು ಡಿಸ್ಟರ್ಬ್ ಅಂತ ಆದ್ರೆ ನಮ್ಮನ್ನ ಚೇಸ್ ಮಾಡ್ಕೊಂಡು ಬರ್ತದೆ. ಹಾಗೆ ಮುಂದೆ ಮತ್ತೊಂದು ಗೆಂಡ ಮೃಗವನ್ನು ಕೂಡ ನಮಗೆ ನೋಡ್ಲಿಕ್ಕಾಯ್ತು. ಹಾಗೆ ಮುಂದೆ ಬರ್ತಾ ಮತ್ತೆ ನಮಗೊಂದು ಜಿಂಕೆಯ ಒಂದು ಗ್ರೂಪ್ ನೋಡ್ಲಿಕ್ಕೆ ಸಿಕ್ತು. ತುಂಬ ಫ್ಲಾಟ್ ಆಗಿರುವಂಥ ಒಂದು ಬಯಲ್ ಅಂತ ಹೇಳ್ಬೋದು. ಅಲ್ಲಿ ಎಲ್ಲ ತುಂಬ ವೆರೈಟಿಯ ಜಿಂಕೆಗಳು ಇಲ್ಲಿ ಕಾಣ್ಲಿಕ್ಕೆ ಸಿಕ್ತು. ಸೊ ಗೈಡ್ ಹೇಳೋ ಪ್ರಕಾರ ಇದರ ಆಸುಪಾಸಲ್ಲೇ ಕೆಲವೊಮ್ಮೆ ಈ ಹುಲಿಗಳನ್ನು ನೋಡಲಿಕ್ಕೆ ಸಿಗ್ತದೆ ಅಂತ ಹೇಳಿದರು. ಯಾಕಂದರೆ ಹುಲಿಗಳು ಒಂದಲ್ಲ ಒಂದು ದಿವಸ ಬೇಟೆಯಾಡ್ಲಿಕ್ಕೆ ಬರ್ತಾ ಇರ್ತಾವಲ್ಲ, ಹಾಗಾಗಿ ಇಲ್ಲಿ ಇರಬಹುದೇನೋ ಅಂತ ಸ್ವಲ್ಪ ವೆಯ್ಟ್ ಮಾಡಿದ್ವಿ. ಹಾಗೆ ಅಲ್ಲಿ ಇನ್ನೊಂದು ವೆರೈಟಿಯ ಪಕ್ಷಿಯನ್ನು ಕೂಡ ನೋಡಿದ್ವಿ. ಹೀಗೆ ಸುಮಾರು ಒಂದು 2 ರಿಂದ 3 ಗಂಟೆ ಅಷ್ಟು ನಾವು ಜಂಗಲ್ ಸಫಾರಿ ಮಾಡಿದೆವು. ನಂತರ ನಾವು ನಮ್ಮ ರಿಸಾರ್ಟಿಗೆ ರಿಟರ್ನ್ ಆದ್ವಿ. ಆ್ಯಕ್ಚುಲಿ ಈ ಪಾರ್ಕಲ್ಲಿ ನಾರ್ತ್ ಆ್ಯಂಡ್ ಸೌತ್ ಅಂತ ಹೇಳಿ 2 ಭಾಗ ಇದೆ. ಹಾಗಾಗಿ ನಾವು ಬೆಳಗ್ಗೆಯಲ್ಲಿ ನಾರ್ತ್ ಸೈಡನ್ನು ಕವರ್ ಮಾಡಿದ್ವಿ. ಇನ್ನೀಗ ಸಂಜೆ ಮೇಲೆ ಅಂತ ಹೇಳಿದೊಂದು ಅರೌಂಡ್ 3 o'clock ನಂತರ ನಾವು ಇನ್ನೊಂದು ಪಾರ್ಟನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಹಾಗೆ ಇವಾಗ ಮಧ್ಯಾಹ್ನದ ಲಂಚ್ ಇದೆಯಲ್ಲ, ಅದಕ್ಕೋಸ್ಕರ ನಾವೀಗ ಈ ರಿಸಾರ್ಟಿಗೆ ಬಂದು ಮುಟ್ಟಿದ್ದೇವೆ. ಸೊ ಡೈನಿಂಗ್ ಏರಿಯಾದಲ್ಲಿ ನೋಡಿ ಈ ದಶಾವತಾರದ ಒಂದು ಮುಖಗಳನ್ನು ಈ ಥರ ಡೆಕೋರೇಟ್ ಮಾಡಿ ಇಟ್ಟಿದ್ದಾರೆ. ಸೊ ನಾವೆಲ್ಲರೂ ಫ್ರೆಶನ್ ಅಪ್ ಆಗಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ವಿ. ಹಾಗೂ ಇಲ್ಲಿ ಒಂದು ಸಣ್ಣ ತೋಟ ಇತ್ತು, ಅಲ್ಲಿ ಸ್ವಲ್ಪ ಬೆಂಚಸ್ ಚೇರ್ಸ್ ಎಲ್ಲ ಹಾಕಿದ್ರು, ಅಲ್ಲಿ ಕೂಡ ಸ್ವಲ್ಪ ಕುಳಿತು ಎಂಜಾಯ್ ಮಾಡಿದ್ವಿ. ಸೊ ಇಲ್ಲಿ ಒಂದು ಸಣ್ಣ ಉಯ್ಯಾಲೆ ಹಾಕಿದ್ದಾರೆ, ಇದರಲ್ಲಿ ಕೂಡ ಆಟ ಆಡಿ ಎಂಜಾಯ್ ಮಾಡಿದೆವು. ಹಿಂದ್ಗಡೆ ಫುಲ್ ಟೀ ಎಸ್ಟೇಟ್ ಕಾಣ್ಲಿಕ್ಕೆ ಸಿಗ್ತದೆ. ಹೀಗೆ ನಾವು ರಿಲ್ಯಾಕ್ಸ್ ಆಗ್ತಾ ಮಾತಾಡ್ತಾನೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾಗೆ ಈ ರಿಸಾರ್ಟಲ್ಲಿ ಇದ್ದಂಥ ಕೆಲವೊಂದು ನಾಯಿಗಳು ನೋಡಿ ನಮ್ಮ ಜೊತೆ ಬಂದ್ವು. ಸೊ ತುಂಬ ಫ್ರೆಂಡ್ಲಿ ಆಗಿದ್ವು. ಯಾವುದೇ ಒಂದು ಬೊಗಳುದಾಗಲಿ ಅಥವಾ ಏನೇ ಇರಲಿ, ನಾವೊಂದು ಸ್ಟ್ರೇಂಜರ್ ಇರ್ಬೋದು, ಆದರೆ ಕೂಡ ತುಂಬಾ ಫ್ರೆಂಡ್ಲಿಯಾಗಿ ಕಮ್ಯುನಿಕೇಟ್ ಮಾಡಿದ್ವು. ಹಾಗೆ ನಾವು ಮಧ್ಯಾಹ್ನದ ಲಂಚ್ ಎಲ್ಲ ಮುಗಿಸ್ಬಿಟ್ಟು ಮತ್ತೆ ಸೆಕೆಂಡ್ ರೌಂಡ್ ಸಫಾರಿಗೆ ಹೊರಟಿದ್ದೇವೆ. ಇವಾಗ ನಾವು ಸೌತ್ ಕಡೆ ಹೋಗ್ತಾ ಇದ್ದೇವೆ. ಇದು ಸ್ವಲ್ಪ ನಮ್ಮ ಇಲ್ಲಿಂದ ರಿಸಾರ್ಟ್ನಿಂದ ಸ್ವಲ್ಪ ದೂರದಲ್ಲೇ ಇದೆ. ಸೊ ಬಿಸಿಲು ಜಾಸ್ತಿ ಇರೋದ್ರಿಂದ ನಾವೆಲ್ಲ ಕ್ಯಾಪ್ ಹಾಕ್ಕೊಂಡಿದ್ದೇವೆ. ಹಾಗೆ ಧೂಳು ಕೂಡ ಇದೆ ರೋಡಲ್ಲಿ, ಅದಕ್ಕೆ ಮಾಸ್ಕ್ ಕೂಡ ಕಂಪಲ್ಸರಿ ಬೇಕೇ ಬೇಕು. ಅಲ್ಲದೆ ಇಲ್ಲಿ ಬೇಗ ಕತ್ಲೆ ಆಗೋ ಕಾರಣ ನಾವು ಬೇಗ ಸಫಾರಿ ಮುಗಿಸಿ ಹಿಂದೆ ಬರಬೇಕಾಗತ್ತೆ. ಆದರೆ ನಮ್ಮ ಜೀಪ್ನ ಗೈಡ್ ಸ್ವಲ್ಪ ಚೇಂಜ್ ಆದರು ಅಂತ ಹೇಳಿದರೆ, ಬೆಳಗ್ಗೆ ಸಿಕ್ಕಿದವರೆ ನಮಗೆ ಆಫ್ಟರ್ನೂನ್ ಸಿಗಲಿಲ್ಲ. ಆ್ಯಕ್ಚುಲಿ ಈ ನಾವು ಬರೋ ಒಂದು ದಿವಸ ಮುಂಚೆ ಇಲ್ಲಿ ಟ್ರಾಫಿಕ್ ಬ್ಲಾಕ್ ಆದ ಕಾರಣ ಸೌತ್ ಕಡೆದ ಒಂದು ಈ ಟ್ರಿಪ್ಪನ್ನು ಕೆಲವರು ಕ್ಯಾನ್ಸಲ್ ಮಾಡಬೇಕಾಯ್ತಂತೆ. ಹಾಗಾಗಿ ಇವತ್ತು ನಮ್ಮನ್ನು ಇವರು ಬೇಗನೆ ಕರ್ಕೊಂಡು ಬಂದರು. ಇಲ್ಲಿ ನೋಡಿದರೆ ಎಷ್ಟು ಉದ್ದ ಕ್ಯೂ ಇದೆ ನೋಡಿ. ಕ್ಯೂ ಅಲ್ಲೇ ಒಂದು 10 ರಿಂದ 15 ನಿಮಿಷ ನಮಗೆ ಕಾಯಬೇಕಾಯಿತು. ಸೊ ನಿಧಾನವಾಗಿ ನಮ್ಮ ಜೀಪ್ ಕೂಡ ಲೈನಲ್ಲೇ ನಿಂತಿದೆ. ಸೊ ಮುಂದೆ ಮುಂದೆ ನಿಧಾನವಾಗಿ ಹೋಗ್ತಾ ಇದ್ದಾರೆ.
ಸೊ ಫೈನಲಿ ನಾವೀಗ ಮುಂದೆ ಹೋಗ್ತಾ ಇದ್ದೇವೆ. ಆ್ಯಕ್ಚುಲಿ ಯಾಕೆ ಲೇಟ್ ಆಯಿತು ಅಂತೇಳಿ ಗೊತ್ತಿಲ್ಲ, ಏನು ಅಂಥದ್ದೇನು ಇಲ್ಲಿ ಟಿಕೆಟಿಗಾಗಲಿ ಬೇರೆ ಯಾವುದಕ್ಕಾದರೂ ಕಿರಿಕಿರಿ ಏನೂ ಇಲ್ಲ. ಆದರೂ ಕೂಡ ಅಂದರೆ ಮೋಸ್ಟ್ಲಿ ತುಂಬ ಜನ ಇದ್ದ ಕಾರಣ ಈ ಥರ ಕ್ಯೂ ಅಲ್ಲಿ ನಿಲ್ಲಬೇಕಾಯ್ತೇನೋ. ಏನು ಇಲ್ಲಿ ಅಂತೂ ಎಷ್ಟೊಂದು ಗೆಂಡಾಮೃಗಗಳು ನಮ್ಗೆ ನೋಡ್ಲಿಕ್ಕೆ ಸಿಕ್ತು ಅಂತ ಹೇಳಿದರೆ, ನಮ್ಮೂರಲ್ಲಿ ದನಗಳಿರ್ತಾವಲ್ಲ ಅಲ್ಲಲ್ಲೇ ಏನೋ ಹುಲ್ಲು ಮೇಯ್ತಾ, ಅದೇ ಥರ ಇಲ್ಲಿ ಫುಲ್ ಗೆಂಡಾಮೃಗಗಳು ಹುಲ್ಲು ಮೇಯ್ತಾ ಇದ್ದೇವೆ. ಬೆಳಗ್ಗೆ ಒಂದನ್ನು ನೋಡಿದ ಕೂಡ ಅಯ್ಯೋ ಅಲ್ಲಿ ನೋಡು ಇಲ್ಲಿ ನೋಡು ಅಂತ ಹೇಳ್ತಾ ಇದ್ವಿ. ಇಲ್ಲಿ ಪ್ರತಿಯೊಂದು ಕಡೆ ಎಲ್ಲಿ ಕಣ್ಣು ಹಾಯಿಸಿದ್ರು ಈ ಗೆಂಡಾಮೃಗಗಳೇ ಕಾಣಿಸ್ತೇವೆ, ಅಷ್ಟೊಂದಿವೆ ಇಲ್ಲಿ. ಇನ್ನು ಸಂಜೆ ಆಗ್ತಾ ಇದ್ದಾಗೆ ಜಿಂಕೆಗಳೆಲ್ಲ ರಿಲ್ಯಾಕ್ಸ್ ಮಾಡ್ತಾ ಇದ್ದಾವೆ. ಸೊ ಇಲ್ಲಿ ಕೂಡ ನೋಡಿ ಈ ಪೊದೆಗಳ ನಡುವಲ್ಲಿ ಗೆಂಡಾಮೃಗ, ಅದು ಅಲ್ಲದೆ ಜಿಂಕೆಗಳು ಎಲ್ಲ ತುಂಬ ಪ್ರಾಣಿಗಳು ಇಲ್ಲಿ ಇವೆ. ಇನ್ನು ಇಲ್ಲಿ ಕಾಡಿನ ನಡುವೆ ಕೂಡ ಒಂದು ಬ್ರೇಕ್ ತಗೊಳ್ಳಿಕ್ಕೆ ಒಂದು ಕಡೆಯಲ್ಲಿ ನಿಲ್ಲಿಸಿದ್ರು. ಸೊ ಇಲ್ಲಿ ಒಂದು ವ್ಯೂ ಪಾಯಿಂಟ್ ಕೂಡ ಮಾಡಿದ್ದಾರೆ, ಅಲ್ಲಿಂದ ನಾವು ಫೋಟೋಗ್ರಾಫಿ ಮಾಡೋರು ಫೋಟೋಗ್ರಾಫಿ ಎಲ್ಲ ಮಾಡ್ಕೊಳ್ಬಹುದು. ನಾವು ಸಹ ಇಲ್ಲಿ ಎಲ್ಲ ಸುತ್ತಮುತ್ತ ತಿರುಗಾಡಿ ಸ್ವಲ್ಪ ಕೆಲವೊಂದು ಫೋಟೋಗಳನ್ನೆಲ್ಲ ಕ್ಲಿಕ್ ಮಾಡಿದೆವು. ಸಂಜೆ ಆಗ್ತಾ ಇದ್ದ ಕಾರಣ ಸ್ವಲ್ಪ ಚಳಿ ಕೂಡ ಶುರುವಾಗಿತ್ತು. ಇನ್ನು ಈ ನದಿ ಇದೆಯಲ್ಲ ಅದರ ಆಚೆ ಕಡೆಯಲ್ಲಿ ಅಂತೂ ತುಂಬಾ ಪ್ರಾಣಿಗಳು ನೋಡ್ಲಿಕ್ಕೆ ಸಿಕ್ತು. ಹಾಗೆ ಇಲ್ಲಿ ನೋಡಿ ಈ ಗೆಂಡಾಮೃಗ ಹಾಗೂ ಕಾಡು ಕೋಣದ ಈ ಸ್ಕೆಲಿಟನ್ಸನ್ನೆಲ್ಲ ಈ ಮರದ ಕೆಳಗೆ ಇಟ್ಟಿದ್ರು. ಇದಂತ ಹೇಳಿದರೆ ಟೂರಿಸ್ಟ್ನವರಿಗೆ ಬಂದವರಿಗೆ ನೋಡ್ಲಿಕ್ಕೋಸ್ಕರ ಇಟ್ಟಿದ್ದಾರೆ ಇರಬಹುದು. ಹಾಗೆ ಇಲ್ಲಿ ಒಂದು ನೋಡಿ ಒಂದು ಮಂಗ ಕೂಡ ನನಗೆ ನೋಡ್ಲಿಕ್ಕೆ ಸಿಕ್ತು. ಅದು ಏನೋ ಬ್ಯುಸಿಯಾಗಿ ತನ್ನ ಲೋಕದಲ್ಲಿ ಏನೋ ಒಂದು ಕಾಯಿಯನ್ನು ತೆಗೆದು ತಿಂತಾ ಇತ್ತು. ಸೊ ಅದನ್ನು ಕೂಡ ನಾವು ಸ್ವಲ್ಪ ಹೊತ್ತು ನೋಡಿ ಎಂಜಾಯ್ ಮಾಡಿದೆವು. ಇನ್ನು ಈ ಸ್ಕೆಲಿಟನನ್ನೆಲ್ಲ ನಾನು ಹತ್ತಿರದಲ್ಲಿ ತೋರಿಸ್ತಿದ್ದೇನೆ ನೋಡಿ, ಎಷ್ಟೊಂದು ದೊಡ್ಡ ಸ್ಕೆಲಿಟನ್. ಹಾಗಾದರೆ ಪ್ರಾಣಿ ಕೂಡ ಎಷ್ಟೊಂದು ಸೈಜಲ್ಲಿ ದೊಡ್ಡಾಗಿರ್ಬೋದಲ್ಲ. ಸೊ ಹಾಗೆ ಅಲ್ಲಿಂದ ಹೊರಟು ನಾವು ಮುಂದೆ ಬರ್ತಾ ಇದ್ದ ಹಾಗೆ ನಮಗೆ ದೂರದಲ್ಲಿ ಒಂದು ಗೆಂಡಾಮೃಗ ಹಾಗೂ ಅದರ ಮರಿಯ ನೋಡಲಿಕ್ಕೆ ಸಿಕ್ತು. ಆ್ಯಕ್ಚುಲಿ ಗೈಡ್ ಹೇಳಿದರು ಅದು ಇವಾಗ ರೋಡನ್ನು ಕ್ರಾಸ್ ಆಗ್ತಾ ಇದೆ, ಹಾಗಾಗಿ ನಮಗೆ ಹತ್ತಿರದಿಂದ ಅದನ್ನು ನೋಡ್ಲಿಕ್ಕೆ ಸಿಗಬಹುದು ಅಂತ ಹೇಳಿ ನಾವು ವೆಯ್ಟ್ ಮಾಡಲಿಕ್ಕೆ ಹೊರಟೆವು. ಆದರೆ ಏನಾಯ್ತು ಅಂತ ಹೇಳಿದರೆ ನಮ್ಮ ಹಿಂದ್ಗಡೆ ಬರ್ತಿದ್ದಂಥ ಕೆಲವು ಜೀಪ್ನವರು ಅದನ್ನು ನೋಡಲಿಕ್ಕೆ ಅದನ್ನು ಇನ್ನೂ ಹತ್ತಿರದಲ್ಲಿ ಜೀಪನ್ನು ತೊಗೊಂಡೋದ್ರು. ಹಾಗಾಗಿ ಈ ಗೆಂಡಾಮೃಗ ರೋಡನ್ನು ಕ್ರಾಸ್ ಮಾಡೇ ಇಲ್ಲ, ಅದರ ಪಾಡಿಗದು ಅದೇ ಏರಿಯಾದಲ್ಲಿ ಸುಮ್ಮನೆ ಹುಲ್ಲು ಮೇಯ್ತಾ ಇತ್ತು. ಸೊ ನೀವು ನೋಡ್ತಾ ಇರ್ಬೋದು. ಆ್ಯಕ್ಚುಲಿ ಅದು ಏನು ಗೊತ್ತಾ, ಬೇರೆ ಜೀಪ್ಗಳು ಹೋಗ್ತಾ ಇದೆಯಲ್ಲ ಆ ದಾರಿಗೆ ಅಡ್ಡ ಇದೆಯಲ್ಲ ಅದನ್ನು ಒಬ್ಸರ್ವ್ ಮಾಡ್ತಾ ಇದೆ. ಈ ಮರಿಗಳ ಜೊತೆ ಇರುವಂಥ ಈ ಗೆಂಡಾಮೃಗ ಇದೆಯಲ್ಲ, ಅಮ್ಮ ಗೆಂಡಾಮೃಗ, ಅದು ಸ್ವಲ್ಪ ಡೇಂಜರಸ್ ಅಂತ ಹೇಳ್ತಾರೆ. ಯಾಕಂದರೆ ಅದು ಯಾವಾಗಲೂ ತನ್ನ ಮರಿಯನ್ನು ಪ್ರೊಟೆಕ್ಟ್ ಮಾಡುವಂಥ ಒಂದು ಮೂಡಲ್ಲೇ ಇರ್ತದೆ. ಹಾಗಾಗಿ ಪ್ರತಿಯೊಂದನ್ನು ಎನಿಮೀಸ್ ಅಂತೇಳಿ ತಿಳ್ಕೊಳ್ಳೋದು ಜಾಸ್ತಿ. ಹಾಗಾಗಿ ಸ್ವಲ್ಪ ಜಾಗ್ರತೆ ಇರಬೇಕು ಅಂತ ಗೈಡ್ ನಮಗೆ ಹೇಳ್ತಾ ಇದ್ರು. ನಾವು ಈ ಗೆಂಡಾಮೃಗ ಕ್ರಾಸ್ ಆಗ್ತದೆ ಅಂತ ಹೇಳಿಬಿಟ್ಟು ತುಂಬ ಹೊತ್ತು ಕಾದ್ವಿ. ಬಟ್ ಅದೇನಂತ ಹೇಳಿದ್ರೆ ಅದು ರೋಡ್ ಕ್ರಾಸೇ ಮಾಡಿಲ್ಲ. ಹಾಗಾಗಿ ನಾವು ಅಲ್ಲಿಂದ ಮುಂದೆ ಹೊರಟ್ವಿ. ಮುಂದೆ ಹೋಗ್ತಾ ಇದ್ದಾಗೆ ತುಂಬ ಗೆಂಡಾಮೃಗಗಳನ್ನು ನಾವು ನೋಡ್ತಾ ಬಂದ್ವಿ. ನಮಗೆ ಹುಲಿ ನೋಡುವಂಥ ಆಪರ್ಚುನಿಟಿ ಸಿಕ್ಕಲೇ ಇಲ್ಲ. ಯಾಕಂದರೆ ಮೇ ಬಿ ಅದು ಕೆಲವೊಮ್ಮೆ ಹೇಳಲಿಕ್ಕಾಗೋದಿಲ್ಲಲ್ಲ, ಅಂದರೆ ಹುಲಿಗಳು ಕಾಡಿನ ಒಳಗೆ ಇರಬಹುದು. ಸೊ ಹಾಗಾಗಿ ನಮಗೆ ಅದೊಂದು ಆಪರ್ಚುನಿಟಿ ಮಿಸ್ ಆಯಿತು. ಈ ಝೂ ಅಲ್ಲಿ ಪ್ರಾಣಿಗಳನ್ನು ಬಂದ್ ಮಾಡಿಟ್ಟು ನೋಡೋದಕ್ಕಿಂತ ಈ ಥರ ಈ ಪಾರ್ಕಲ್ಲಿ ಅವುಗಳು ಸಂತೋಷವಾಗಿ ಓಡಾಡ್ತಾ ಅವುಗಳ ಪಾಡಿಗೆ ಅವುಗಳು ಇರೋದನ್ನು ನೋಡಲಿಕ್ಕೇ ತುಂಬಾ ಖುಷಿ. ನೋಡಿ, ನಾವು ಅವುಗಳನ್ನು ಅಬ್ಸರ್ವ್ ಮಾಡ್ತೀವಿ ಅಂಥೇಳಿ ಅವುಗಳು ಕೂಡ ನಮ್ಮನ್ನು ನೋಡ್ತಾ ಇದ್ದಾವೆ. ಏನು ಮಾಡ್ತಾ ಇದ್ದಾರೆ, ಯಾಕೆ ನೋಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ಫಸ್ಟಿಗೆ ನಮಗೆ ಒಂದೇ ಜಿಂಕೆ ಕಂಡಿತ್ತು. ಗೈಡ್ ಹೇಳಿದರು ಇರಿ ಇನ್ನೂ 2-3 ಬರ್ತದೆ ಅಂಥೇಳಿ. ಹಾಗೆ ನಮಗೆ ಈ 3 ಒಂದು ಗುಂಪಿನ ಒಂದು ಜಿಂಕೆಗಳನ್ನು ನೋಡಲಿಕ್ಕೆ ಸಿಕ್ಕಿತ್ತು. ಇನ್ನು ಇಲ್ಲಿ ನೋಡಿ ಕೆಲವೊಂದು ಪಕ್ಷಿಗಳನ್ನು ನಮಗೆ ತೋರಿಸಿದ್ರು. ಆ್ಯಕ್ಚುಲಿ ಈ ಮರದೊಂದು ಕೊಂಬೆಯಲ್ಲಿ ಇಷ್ಟೊಂದು ಪಕ್ಷಿಗಳು ಕೂತಿದ್ದಾವೆ. ಆ್ಯಕ್ಚುಲಿ ಗೊತ್ತೇ ಆಗೋದಿಲ್ಲ, ಅದು ಎಲೆಗಳಂತಲೇ ತಿಳ್ಕೊಳ್ಬೇಕು. ಇನ್ನು ಇವುಗಳ ಬಣ್ಣ ಕೂಡ ಹಾಗೆ ಎಲೆಗಳ ಥರನೇ ಇದೆ. ಹಾಗಾಗಿ ನಿಮಗೆ ಡಿಫ್ರೆನ್ಷಿಯೇಟ್ ಮಾಡಲಿಕ್ಕಾಗೋದಿಲ್ಲ ಇದು ಹಕ್ಕಿಯ ಅಥವಾ ಎಲೆಯ ಅಂತ ಹೇಳಿ. ಇನ್ನೇನು ಕತ್ಲೆ ಆಗ್ತಾ ಇದೆ, ಹಾಗಾಗಿ ಎಲ್ಲ ಪಕ್ಷಿಗಳು ಆಗಲಿ ಪ್ರಾಣಿಗಳಾಗಲಿ ಅವುಗಳ ಗೂಡಿಗೆ ಸೇರ್ತಾ ಇವೆ. ಆ್ಯಕ್ಚುಲಿ ಟೈಮ್ ಏನು ಜಾಸ್ತಿ ಆಗಲಿಲ್ಲ, ಖಾಲಿ 4 ಗಂಟೆ ಆಗ್ತಾ ಇದೆ. ಹಾಗೆ ನಾವು ಮುಂದೆ ಹೋಗ್ತಾ ಇದ್ದಾಗೆ ಇಲ್ಲಿ ಒಂದು ಒಂಟಿ ಸಲಗವನ್ನು ನಮಗೆ ನೋಡ್ಲಿಕ್ಕೆ ಸಿಕ್ತು. ಅದು ಮಾತ್ರ ಅದರ ಜಾಗದಿಂದ ಒಂದು ಚೂರೂ ಅಲ್ಲಾಡಿಲ್ಲ. ನಾವು ಅದೇನೋ ಮುಂದೆ ಬರ್ತದೇನೋ ಅಂತ ಹೇಳಿ ನೋಡ್ಲಿಕ್ಕೆ ಸಿಗ್ತದೆ ಚಾನ್ಸ್ ಅಂತ ಹೇಳಿಬಿಟ್ಟು ಕಾಯ್ತಾ ಇದ್ವಿ. ಆದರೆ ಸುಮಾರು ಹೊತ್ತು ವೆಯ್ಟ್ ಮಾಡಿದ್ವಿ, ಬಟ್ ಅದು ಅದರ ಪಾಡಿಗೆ ಏನೋ ತಿಂತಾ ಇತ್ತು. ಈ ಒಂದೊಂದೇ ಆನೆಗಳಿರ್ತಾವಲ್ಲ, ಇದು ಸ್ವಲ್ಪ ಡೇಂಜರಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ಚೇಸ್ ಮಾಡ್ಕೊಂಬರೋದೆಲ್ಲ ತುಂಬಾ ಜಾಸ್ತಿ.
ವಿಡಿಯೋದಲ್ಲಿ ನೋಡುವಾಗ ಆನೆ ಏನು ತುಂಬ ಹತ್ತಿರದಲ್ಲಿದೆ ಅಂತ ಎಣಿಸ್ಕೊಳ್ಬೇಡಿ. ಆ್ಯಕ್ಚುಲಿ ಇದು ತುಂಬಾ ದೂರ ಇದೆ. ನಾನು ಸ್ವಲ್ಪ ಝೂಮ್ ಮಾಡಿಬಿಟ್ಟು ನಿಮಗೆ ಅದನ್ನು ತೋರಿಸ್ತಾ ಇದ್ದೇನೆ. ಇನ್ನು ಕಾಡನ್ನು ಇನ್ನೂ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ನಾವು ಮತ್ತೆ ಮುಂದೆ ಹೋದ್ವಿ. ಸೊ ದೂರದಲ್ಲಿ ಒಂದು ದೊಡ್ಡ ಮರದಲ್ಲಿ ಈ ಪಕ್ಷಿಗಳ ಗೂಡನ್ನು ನಾವು ನೋಡ್ಬೋದು. ಆ್ಯಕ್ಚುಲಿ ಇವರು ಗೈಡ್ ಇದ್ದರೆ ನಮಗೆ ಕರೆಕ್ಟಾಗಿ ಎಲ್ಲಿ ಏನಿದೆ ಅಂತ ತೋರಿಸ್ತಾರೆ. ಇಲ್ಲ ಅಂತ ಹೇಳಿದ್ರೆ ನಮಗಂತೂ ನಿಜವಾಗ್ಲೂ ಏನೂ ಕಾಣಲಿಕ್ಕಿಲ್ಲ. ಹಾಗಾಗಿ ಈ ಗೈಡ್ ತುಂಬಾ ಹೆಲ್ಪ್ಫುಲ್ ಇದ್ದರು ಹಾಗೂ ಫ್ರೆಂಡ್ಲಿಯಾಗಿ ಕೂಡ ಇದ್ದರು. ತುಂಬಾ ನಾವು ಎಂಜಾಯ್ ಮಾಡಿದ್ವಿ. ಹಾಗೆ ಸಾಯಂಕಾಲ ಆಗ್ತಾ ಇದ್ದ ಹಾಗೆ ನಾವು ಮತ್ತೆ ಕಾಡಿನೊಳಗೆ ಹೋಗ್ತಾ ಇದ್ದೇವೆ. ಇವಾಗ ನಾವು ಆ್ಯಕ್ಚುಲಿ ಹುಲಿ ಸಿಗಬಹುದಾ ಅಂತ ಹೇಳಿಬಿಟ್ಟು ಬಹಳ ನಿಧಾನಕ್ಕೆ ಇಲ್ಲಿ ಹೋಗ್ತಾ ಇದ್ದೇವೆ. ಆ್ಯಕ್ಚುಲಿ ಗೈಡ್ ಹೇಳೋ ಪ್ರಕಾರ ಇದು ಸ್ವಲ್ಪ ಹುಲಿ ಜಾಸ್ತಿ ಇರುವಂಥ ಏರಿಯಾ ಅಂತೆ. ಹಾಗಾಗಿ ನಾವು ಹುಲಿ ಎಲ್ಲಿಯಾದರೂ ಪೊದೆ ಒಳಗೆ ಎಲ್ಲಿಯಾದರೂ ಕಾಣಿಸ್ತದ ಅಂತ ಹೇಳಿಬಿಟ್ಟು ನೋಡ್ತಾನೇ ಇದ್ದೆವು. ಇನ್ನು ಈ ಫೋಟೋಗ್ರಾಫಿಗೆ ಅಂತ ಬರ್ತಾರಲ್ಲ, ಅವರು ಕೂಡ ಈ ಹುಲಿಯ ಫೋಟೋಸ್ ತಗೊಳ್ಳಿಕ್ಕಾಗಿ ತುಂಬ ಹೊತ್ತು ಈ ಜಂಗಲ್ ಒಳಗೆ ವೆಯ್ಟ್ ಮಾಡ್ತಾರೆ. ಹಾಗೆ ನಾವೀಗ ಒಂದು ಏರಿಯಾದಲ್ಲಿ ಜೀಪನ್ನು ಆಫ್ ಮಾಡಿಬಿಟ್ಟು ಸುಮ್ಮನೆ ಕೂತ್ಕೊಂಡು ಸುತ್ತಲೂ ನೋಡ್ತಾ ಇದ್ದೇವೆ. ಎಲ್ಲಿಯಾದರೂ ಯಾವುದಾದ್ರು ಪ್ರಾಣಿ ಹತ್ತಿರದಲ್ಲಿ ಕಾಣಿಸ್ತದ ಅಥವಾ ಹುಲಿ ಏನಾದರೂ ಕಾಣಿಸ್ತದ ಅಂತ ಹೇಳಿಬಿಟ್ಟು. ಇನ್ನು ಗೈಡ್ ಹೇಳೋ ಪ್ರಕಾರ ಉಂಟಲ್ಲ, ಈ ಒಂದು ಹುಲಿದು ಫೋಟೋ ತೆಗಿಲಿಕ್ಕೆ ಕೆಲವರು ವಾರಗಟ್ಟಲೆ ಈ ಥರನೇ ಸಫಾರಿಗೆ ಡೈಲಿ ಬರ್ತಾರಂತೆ. ಈಗಾಗಲೇ ಸಮಯ 4:45 5 ಗಂಟೆ ಆಗ್ತಾ ಇದೆ. ಸೊ ನೀವೀಗ ನೋಡ್ತಾ ಇರ್ಬೋದು ಸೂರ್ಯಾಸ್ತ ಆಗ್ಲಿಕ್ಕೆ ಹೊರಡ್ತಾ ಇದೆ. ಸೊ ಕಾಡೊಳಗಿಂದ ಈ ಸನ್ಸೆಟನ್ನಂತೂ ನಾವು ತುಂಬ ಎಂಜಾಯ್ ಮಾಡಿದ್ವಿ. ಸ್ವಲ್ಪ ಹೊತ್ತು ನಾವು ವೆಹಿಕಲನ್ನು ನಿಲ್ಲಿಸಿಬಿಟ್ಟು ಸನ್ಸೆಟ್ ಆಗುವವರೆಗೆ ಕಾದು ಕೆಲವೊಂದು ಪಿಕ್ಸನ್ನೆಲ್ಲ ತಗೊಂಡ್ವಿ. ತುಂಬ ಅಂಥೇಳಿದರೆ ಅದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಥರದ ಒಂದು ಎಕ್ಸ್ಪೀರಿಯನ್ಸ್ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ಈ ಥರ ಒಂದು ಎಕ್ಸ್ಪೀರಿಯನ್ಸನ್ನು ನಾವು ತಗೊಳ್ಳೇಬೇಕು. ಸೊ ಮನಸ್ಸಿಗೊಂದು ರಿಲ್ಯಾಕ್ಸೇಷನ್ ಇದೆಯಲ್ಲ, ಅದರ ಲೆವೆಲ್ಲೇ ಒಂದು ಬೇರೆ ಇರ್ತದೆ. ತುಂಬ ಖುಷಿ ಆಯಿತು ಇಲ್ಲಿ ಬಂದು. ಸೊ ಇದನ್ನೆಲ್ಲ ಎಂಜಾಯ್ ಮಾಡಿ ನಾವು ಮತ್ತೆ ನಮ್ಮ ರಿಸಾರ್ಟಿಗೆ ವಾಪಸ್ಸಾದ್ವಿ. ಸೊ ಇಲ್ಲಿ ಚಳಿ ಇದರಿಂದ ಇವಾಗ ಇಲ್ಲಿ ಕ್ಯಾಂಪ್ ಫೈರ್ ಕೂಡ ಹಾಕಿದ್ದಾರೆ. ಸೊ ಇಲ್ಲಿಂದ ನಾವು ನೆಕ್ಸ್ಟ್ ಮತ್ತೆ ನಮ್ಮ ಟ್ರಿಪ್ಪನ್ನು ಮುಂದುವರಿಸ್ತಿದ್ದೇವೆ. ನಾಳೆ ಬೆಳಗ್ಗೆ ನಾವು ಇಲ್ಲಿಂದ ಚೆಕ್ಔಟ್ ಆಗ್ತಾ ಇದ್ದೇವೆ. ಇನ್ನು ನಾವು ಎಲ್ಲಿ ಹೋಗ್ತಾ ಇದ್ದೇವೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೇನೆ. ಅಲ್ಲಿಯವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.